Hey everyone, welcome back to Accountancy Easy Learn. Hello students, in today's session I am going to discuss the topic admission of a partner. ಇವತ್ತಿನ ಸೆಷನಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಾರೆ, ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ ಯಾವುದು, ಹಾಗೆ ಇಂಪಾರ್ಟೆಂಟ್ ಆಗಿರುವಂಥ ಅಡ್ಜಸ್ಟ್ಮೆಂಟ್ಸ್ ಯಾವುದು, ಅದನ್ನು ಹೇಗೆ ಮಾಡೋದು ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ನಿಮಗೆ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಈ ಚಾಪ್ಟರಿಂದ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಬೇಕು. 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ಕೇಳಿದಾಗ ನಿಮಗೆ ಈ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಅದು ಹೇಗೆ ಮಾಡೋದು, ಏನೇನು ಕೇಸಸ್ ಇದೆ ಅದನ್ನು ಕೂಡ ನಾವು ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಈ ಚಾಪ್ಟರಿಂದ 1 ಮಾರ್ಕಿನ ಒಂದು ಕ್ವಶನನ್ನು ಕೇಳ್ತಾರೆ, ಹಾಗೆ 12 ಮಾರ್ಕ್ಸಿಂದ 2 ಕ್ವಶನ್ಸನ್ನು ಕೇಳ್ತಾರೆ. 12 ಮಾರ್ಕಲ್ಲಿ 2 ಕ್ವಶನ್ಸ್ಗಳನ್ನು ಕೇಳೋದ್ರಿಂದ ಈ ಚಾಪ್ಟರ್ ಬಹಳನೇ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇದರಲ್ಲಿ 2 ರೀತಿಯ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಒಂದು ಪ್ರಿಪ್ರೇಷನ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ಅಂದರೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇಲ್ಲದೇ ಇರುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು. ಇನ್ನೊಂದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಅದು ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಆಗಬೇಕು ಅಂತ ಕೊಟ್ಟಿರ್ತಾರೆ, ಆಗ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು. ಇದೆರಡೂ ರೀತಿಯ ಪ್ರಾಬ್ಲಮನ್ನು ನಿಮಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಒಂದು ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಇನ್ನೊಂದು ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಹಾಗಾಗಿ ಇದೆರಡರ ಮೇಲೂ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಈ ಚಾಪ್ಟರಿಂದ. ಇನ್ನು ಈ ಚಾಪ್ಟರಲ್ಲಿ ಬರುವಂಥ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಯಾವುದು, ಏನೇನು ಅಡ್ಜಸ್ಟ್ಮೆಂಟ್ಸನ್ನು ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಅಸೆಟ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್, ಅಂದರೆ ಅಪ್ರಿಸಿಯೇಟೆಡ್ ಅಥವಾ ಡಿಪ್ರಿಸಿಯೇಟ್ ಆಗಿದ್ದನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೊಡಬೇಕಾಗತ್ತೆ ನೀವು. ಇದನ್ನು ನಾವು 12 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡುವಾಗ ಎಲ್ಲದನ್ನು ನೋಡ್ತಾ ಹೋಗ್ತೀವಿ, ಎಲ್ಲ ಅಡ್ಜಸ್ಟ್ಮೆಂಟನ್ನು ಕೂಡ. ಹಾಗೆ ಕೊನೆಯಲ್ಲಿ ಕನ್ಕ್ಲೂಡ್ ಮಾಡುವಾಗ ನಾನು ಇನ್ನೊಂದು ಸಲ ಇದನ್ನು ಸಮರೈಸ್ ಮಾಡ್ತೀನಿ. ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಲಯಾಬಿಲಿಟೀಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್. ಲಯಾಬಿಲಿಟಿ, ಯಾವುದೋ ಒಂದು ಲಯಾಬಿಲಿಟಿ, ಕ್ರೇಟರ್ ಇರ್ಬೋದು, ಬಿಲ್ಸ್ ಪೇಯಬಲ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಲಯಾಬಿಲಿಟಿ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ಕೊಟ್ಟಿರ್ಬೋದು. ಮತ್ತು ಅನ್ರೆಕಾರ್ಡೆಡ್ ಅಸೆಟ್ ಅಥವಾ ಲಯಾಬಿಲಿಟಿ ಕೊಟ್ಟಿರ್ಬೋದು, ಅಂದರೆ ಯಾವುದೋ ಒಂದು ಅಸೆಟ್ ಅಥವಾ ಲಯಾಬಿಲಿಟಿ ಇನ್ನೂ ರೆಕಾರ್ಡ್ ಆಗಿರಲಿಲ್ಲ, ಅದನ್ನು ಈಗ ರೆಕಾರ್ಡ್ ಮಾಡಬೇಕು ಅಂತ ಕೊಟ್ಟಿರ್ಬೋದು. ಇನ್ನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಥವಾ ಅಡ್ವಾನ್ಸ್ ಇನ್ಕಮ್ಸ್, ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ಸನ್ನು ಕೇಳಬಹುದು. ಯಾವುದೇ ಎಕ್ಸ್ಪೆನ್ಸ್, ಯಾವುದೇ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಥವಾ ಪ್ರೀಪೇಯ್ಡ್ ಆಗಿದೆ, ಅಡ್ವಾನ್ಸ್ ಆಗಿ ಪೇ ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ರಿಸೀವ್ ಆಗಿದೆ, ಈ ರೀತಿ ಕೊಟ್ಟಿರ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥ ಅಡ್ಜಸ್ಟ್ಮೆಂಟ್ ಅಂದರೆ ಗುಡ್ ವಿಲ್ ಟ್ರೀಟ್ಮೆಂಟ್. ಇದ್ರ ಬಗ್ಗೆ ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಲ್ವಾ, ಯಾವ ರೀತಿಯಾಗಿ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡಬೇಕು ಆ್ಯಸ್ ಪರ್ AS 26. ಎಸ್, 2020-21 ಅಕಾಡೆಮಿಕ್ ಇಯರಿಂದ AS 26 ಅಪ್ಲೈ ಆಗೋ ಹಾಗೆ ಗುಡ್ ವಿಲ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದರ ಪ್ರಕಾರ ಯಾವ ರೀತಿ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡೋದು, ಅಡ್ಮಿಷನಲ್ಲಿ ಹೇಗೆ, ರಿಟೈರ್ಮೆಂಟಲ್ಲಿ ಹೇಗೆ, ಡೆತ್ತಲ್ಲಿ ಹೇಗೆ, ಇದೆಲ್ಲದನ್ನು ಕೂಡ ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಅದರಲ್ಲಿ 3 ಕೇಸಸ್ ಇರುತ್ತೆ. ಒಂದು ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ರಿಟೈನ್ಡ್, ಈ ರೀತಿ ಕೊಟ್ಟಾಗ. ಇನ್ನೊಂದು ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ವಿತ್ ಡ್ರಾನ್, ಎರಡನೇ ಕೇಸ್ ಇದು. ಹಾಗೆ ಗುಡ್ ವಿಲ್ ವ್ಯಾಲ್ಯೂಡ್, ಇದು 3 ಕೇಸನ್ನು ಆ್ಯಸ್ ಪರ್ AS 26 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನೀವು ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಂದರೆ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್, PDD ಇನ್ಕ್ರೀಸ್ಡ್ ಟು ಆರ್ PDD ಇನ್ಕ್ರೀಸ್ಡ್ ಬೈ, ಅಥವಾ PDD ಡಿಕ್ರೀಸ್ಡ್ ಟು, PDD ಡಿಕ್ರೀಸ್ಡ್ ಬೈ, ಆರ್ PDD ಮೇಂಟೈನ್ಡ್ ಎಟ್. ಈ ರೀತಿ 5 ರೀತಿಲಿ PDD ಬಗ್ಗೆ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. PDD ಮೀನ್ಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಇದ್ರ ಮೇಲೆ ಇದನ್ನ 5 ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನು ನಾವು ಪ್ರಾಬ್ಲಮಲ್ಲಿ ನೋಡ್ತಾ ಹೋಗ್ತೀವಿ. ಇದರ ಹೊರತಾಗಿ ಸಪ್ರೇಟಾಗಿ ಸಮರೈಸ್ ಮಾಡೋಣ ಕೊನೆಯಲ್ಲಿ. ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಬೇಕೇ ಬೇಕು. AS 26 ಪ್ರಕಾರ ನೀವು ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡ್ತೀರಿ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋನೇ ನೀವು ತೊಗೋಬೇಕಾಗತ್ತೆ ಎಲ್ಲ ಕಡೆ ಪಾರ್ಟ್ನರ್ಸ್ಗೆ ಶೇರ್ ಮಾಡುವಾಗ. ಹಾಗಾಗಿ ಇವತ್ತಿನ ಸೆಷನಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಹೇಗೆ ಅನ್ನೋದನ್ನು ನೋಡೋಣ. ಲೆಟ್ ಸ್ಟಾರ್ಟ್. ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಮೊದಲು ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಏನು ಅಂತ ಗೊತ್ತಿರಬೇಕಲ್ವಾ. ವೆರಿ ಸಿಂಪಲ್. ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಅದರ ಹೆಸರೇ ಹೇಳುವಂತೆ ಸ್ಯಾಕ್ರಿಫೈಸ್ ಮಾಡಿರುವಂಥ ರೇಷಿಯೋ. ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ ನೋಡಿ, ಒಬ್ಬ ಪಾರ್ಟ್ನರ್ ಇನ್ಕಮಿಂಗ್ ಆಗ್ತಾ ಇದ್ದಾನೆ ಅಥವಾ ಅಡ್ಮಿಷನ್ ಆಗ್ತಾ ಇದೆ ಒಂದು ಅಂತಂದರೆ ಅವನಿಗೆ ಫರ್ಮಿನ ಪ್ರಾಫಿಟಲ್ಲಿ ಶೇರ್ಸನ್ನು ಕೊಡಬೇಕಾಗತ್ತಲ್ವಾ.
ಇಷ್ಟು ದಿನ ಓಲ್ಡ್ ಪಾರ್ಟ್ನರ್ಸ್ ಒಂದು ರೇಷಿಯೋದಲ್ಲಿ ಪ್ರಾಫಿಟನ್ನು ಶೇರ್ ಮಾಡ್ಕೋತಿದ್ರು ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈಕ್ವಲ್ ಆಗಿ ಹಂಚ್ಕೋತಿದ್ರು. ಈಗ ಫರ್ಮಿಗೆ ಹೊಸ ಪಾರ್ಟ್ನರ್ ಬಂದಿದ್ದರಿಂದ ಅವನಿಗೆ ಕೂಡ ಆ ಪ್ರಾಫಿಟಲ್ಲಿ ಒಂದು ಶೇರನ್ನು ಕೊಡಬೇಕಾಗತ್ತೆ. ಆ ಈಕ್ವಲ್ ಆಗಿ ಹಂಚ್ಕೋತಿದ್ದಿದ್ರಲ್ಲಿ ಈಗ ಅವ್ನು ಮೂರನೇವನಿಗೂ ಪಾಲು ಕೊಡಬೇಕಾಗಿದೆ. ಹಾಗಾಗಿ ಅವರಿಗೆ ಮೊದಲು ಬರ್ತಾ ಇದ್ದಂಥ ಶೇರು ಈಗ ಪೂರ್ತಿಯಾಗಿ ಸಿಗೋದಿಲ್ಲ. ಅಂದರೆ ಅವರು ಅವರ ಪ್ರಾಫಿಟಲ್ಲಿ ಒಂದು ಪಾರ್ಟನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ. ಯಾರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ? ಬಿಕಾಸ್ ಆಫ್ ಇನ್ಕಮಿಂಗ್ ಪಾರ್ಟ್ನರ್, ಅಡ್ಮಿಟೆಡ್ ಆಗಿರುವಂಥ ಪಾರ್ಟ್ನರ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಈ ರೀತಿ ಅಡ್ಮಿಷನ್ ಆದಾಗ ಈ ಓಲ್ಡ್ ಪಾರ್ಟ್ನರ್ಸ್ ಬಂದಿರುವಂಥ ನ್ಯೂ ಪಾರ್ಟ್ನರಿಗೆ ಯಾವ ರೇಷಿಯೋದಲ್ಲಿ ಅವರ ಶೇರನ್ನು ಕೊಡ್ತಾ ಇದ್ದಾರೆ ಅಥವಾ ಅವರು ಸ್ಯಾಕ್ರಿಫೈಸ್ ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೊದಲು ಎ ಮತ್ತು ಬಿ 3:2 ಹಂಚ್ಕೋತಿದ್ರು ಅಂತ ತಿಳ್ಕೊಳ್ಳೋಣ. ಓಕೆ, 3:2 ಅಂದರೆ ಈ ಪಾರ್ಟ್ ಎಗೆ, ಈ ಪಾರ್ಟ್ ಬಿಗೆ ಬರ್ತಿತ್ತು ಅಲ್ವಾ. ಅಂದರೆ 5ರಲ್ಲಿ 3 ಪಾಲನ್ನು ಎ ಇಟ್ಕೋತಿದ್ದ, 2 ಪಾಲನ್ನು ಬಿ ಕೊಡ್ತಿದ್ದ. ಆದರೆ ಈಗೇನಾಗ್ತಾ ಇದೆ, ಹೊಸ ಪಾರ್ಟ್ನರ್ ಸಿ ಅನ್ನೋನೊಬ್ಬ ಬರ್ತಾ ಇದ್ದಾನೆ. ಸೊ ಆ ಸಿ ಬಂದಿದ್ದಕ್ಕೆ ಅವನಿಗೆ ಕೂಡ ಈ ಒಂದು ಪ್ರಾಫಿಟಲ್ಲಿ ಶೇರ್ ಕೊಡಬೇಕಾಗಿದೆ. 1/5 ಶೇರ್ ಕೊಡ್ತೀವಿ ಅಂತ ಅಗ್ರಿ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವನಿಗೆ 1/5 ಶೇರನ್ನು ಕೊಡ್ತಾ ಇದ್ದಾರೆ. ಸೊ ಈ 5 ಪಾರ್ಟಲ್ಲಿ 1 ಪಾರ್ಟನ್ನು ಇವನಿಗೆ ಕೊಡಬೇಕಾಗಿದೆ. ಉಳಿದಿರೋ 4 ಪಾರ್ಟನ್ನು ಇವ್ರು ಹಂಚ್ಕೋಬೇಕಲ್ವಾ. ಹೀಗೆ ಈ 1/5 ಟೋಟಲ್ ಅವನಿಗೆ ಕೊಡ್ತಾ ಇರೋ ಶೇರಲ್ಲಿ ಇಬ್ಬರು ಅರ್ಧ ಕೊಡ್ತಾ ಇದ್ದಾರೆ ಅಂತಂದರೆ ಅವರ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ ಆದಾಗಾಯಿತು. ಇಬ್ಬರು ಕೂಡ ಸೇಮ್ ಪೋರ್ಷನನ್ನು ಅವನಿಗೆ ಕೊಟ್ಟಿದ್ದಾರೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಬೇಕು. ಈ 1/5 ಶೇರನ್ನು ನ್ಯೂ ಪಾರ್ಟ್ನರಿಗೆ ಕೊಟ್ಟಿದ್ದಾರೆ ಅಂದರೆ ಇದನ್ನು ಯಾವ ರೇಷಿಯೋದಲ್ಲಿ ಇಬ್ಬರು ಹಂಚ್ಕೊಂಡಿದ್ದಾರೆ ಅಂದರೆ ಇವನಿಗೆ ಕೊಡ್ತಾ ಇರೋ ಶೇರಲ್ಲಿ ಇಬ್ಬರ ಎ ಮತ್ತು ಬಿ ಓಲ್ಡ್ ಪಾರ್ಟ್ನರ್ಸಿನ ಶೇರು ಯಾವ ರೇಷಿಯೋದಲ್ಲಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅದೇ ಸ್ಯಾಕ್ರಿಫೈಸ್ ರೇಷಿಯೋ. ಅವ್ರ ಹತ್ರ ಉಳ್ಕೊಂಡಿರೋದು ನ್ಯೂ ಶೇರ್ ಆಗುತ್ತೆ. ಆದರೆ ಅವರು ಇವನಿಗೆ ಕೊಟ್ಟಿದ್ದಾರಲ್ಲ, ಯಾವ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ ಅದು ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ದಿಸ್ ಈಸ್ ದ ಮೀನಿಂಗ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಈ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹಲವು ಕೇಸಸ್ಗಳಿವೆ. ಈ ಕೇಸಸ್ಗಳು ಕೊಟ್ಟಿರೋ ಇನ್ಫಾರ್ಮೇಷನ್ ಮೇಲೆ ಡಿಪೆಂಡ್ ಆಗಿರುತ್ತವೆ. ಅಂದರೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ನಾವು ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ, ಇನ್ನೊಂದು ಇನ್ಫಾರ್ಮೇಷನ್ ಇದ್ದಾಗ ಮತ್ತೊಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಹಾಗೆ ಒಟ್ಟಾರೆಯಾಗಿ 4 ಕೇಸಸ್ಗಳಿವೆ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ನಾವು 1 by 1 ಅದನ್ನು ವಿತ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಮೊದಲನೇದು ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋವನ್ನು ಕೊಟ್ಟಾಗ. ಓಕೆ, ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಆರ್ ಗಿವನ್. ಈ ಕೇಸಲ್ಲಿ ಸ್ಯಾಕ್ರಿಫೈಸ್ಡ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಆಗುತ್ತೆ. ಓಕೆ, ಇಲ್ಲಿ ಶೇರ್ ಅಂತ ತೊಗೊಂಡಿದ್ದೀನಿ. ವೆರಿ ಸಿಂಪಲ್ ನೋಡಿ, ಇದು ರೇಷಿಯೋ ಅಲ್ವಾ. 3:2 ಈ ರೀತಿ ಕೊಟ್ಟರೆ ರೇಷಿಯೋ ಅಂತ ಕರಿತೀವಿ. ಅದೇ 3/5 ಅಥವಾ 2/5 ಈ ರೀತಿ ಕೊಟ್ಟರೆ ಇದು ಶೇರ್ ಆಗುತ್ತೆ. ಓಕೆ, 3:2 ಇಸ್ ದಿ ರೇಷಿಯೋ. ಅದರಲ್ಲಿ ಎಯ ಶೇರ್ ಎಷ್ಟು? 3/5. ಹಾಗೆ ಬಿನ ಶೇರ್ ಎಷ್ಟು? 2/5. ಈ ರೀತಿಯಾಗಿ ಬರೆದ್ರೆ ಇದು ಶೇರ್ ಅಂತ ಕರೆಸ್ಕೊಳ್ಳುತ್ತೆ. ನಾನಿಲ್ಲಿ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಯಾಕ್ರಿಫೈಸ್ ರೇಷಿಯೋನ ಸ್ಯಾಕ್ರಿಫೈಸ್ ಶೇರಿಗೆ ಕನ್ವರ್ಟ್ ಮಾಡೋದಕ್ಕೆ ಬೇರೆ ಫಾರ್ಮುಲಾನೇ ಇದೆ. ಅದನ್ನು ಇನ್ನೊಂದು ಸಲ ನೋಡೋಣ. ಸೊ ನಾವು ಮೊದಲಿಗೆ ಶೇರನ್ನು ಕಂಡುಹಿಡ್ಕೊತೀವಿ. ಸೊ ಈ ರೀತಿ ಶೇರ್ ಬಂದಮೇಲೆ ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡೋದು ಸುಲಭ ಅಲ್ವಾ. ಹಾಗಾಗಿ ಶೇರನ್ನು ಕಂಡುಹಿಡ್ಕೊಳ್ತೀವಿ. ಸೊ ಈ 2 ಇನ್ಫಾರ್ಮೇಷನ್ ಕೊಟ್ಟಾಗ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಆಗ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಸ್ಯಾಕ್ರಿಫೈಸ್ಡ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ವೆರಿ ಸಿಂಪಲ್. ನೋಡಿ, ನಿಮ್ಗೆ ಗೊತ್ತಿದೆ ಸ್ಯಾಕ್ರಿಫೈಸ್ ಶೇರ್ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ತಮ್ಮ ಓಲ್ಡ್ ಪ್ರಾಫಿಟಲ್ಲಿ ಎಷ್ಟು ಪಾರ್ಟನ್ನು ಬಿಟ್ಕೊಟ್ಟಿದ್ದಾರೆ ನ್ಯೂ ಪಾರ್ಟ್ನರಿಗೆ ಅನ್ನೋದು ಅಲ್ವಾ. ಹಾಗೆ ಅವರ ಓಲ್ಡ್ ಶೇರಲ್ಲಿ ಬಿಟ್ಕೊಟ್ಟಿರುವಂಥ ಶೇರ್ ಅಂದರೆ ಸ್ಯಾಕ್ರಿಫೈಸ್ ಆಗಿರುವಂಥ ಶೇರನ್ನು ಲೆಸ್ ಮಾಡಿದರೆ ಅವರ ನ್ಯೂ ಶೇರ್ ಸಿಗತ್ತೆ ಅಲ್ವಾ. ಅಂದರೆ ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಆಗುತ್ತಲ್ವಾ. ಇದು ನ್ಯೂ ಶೇರನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಓಲ್ಡ್ ಶೇರಲ್ಲಿ ಸ್ಯಾಕ್ರಿಫೈಸ್ ಆಗ್ತಾ ಇರೋದೆಷ್ಟು ಅಂತ ಮೈನಸ್ ಮಾಡಿದರೆ ನ್ಯೂ ಶೇರ್ ಸಿಗುತ್ತೆ. ಇದನ್ನೇ ನಾವು ಸ್ಯಾಕ್ರಿಫೈಸ್ ಶೇರ್ ಕಂಡುಹಿಡಿಯೋದಕ್ಕೆ ಈ ರೀತಿ ಬದಲಾವಣೆ ಮಾಡ್ಕೋತೀವಿ. ಸೊ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಆಗುತ್ತೆ. ದಿಸ್ ಈಸ್ ದಿ ಫಾರ್ಮುಲಾ. ನೋಡಿ, ನಾನಿಲ್ಲಿ ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ. ಚೋಟು ಆ್ಯಂಡ್ ಮೋಟು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ದೇ ಅಡ್ಮಿಟ್ ಪತ್ಲು ಇಂಟು ಪಾರ್ಟ್ನರ್ಶಿಪ್. ಫೈಂಡ್ ಔಟ್ ಸ್ಯಾಕ್ರಿಫೈಸ್ ರೇಷಿಯೋ. ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 4:3:3. ಈ ರೀತಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ಯಾವುದು?
ಒಂದು ಓಲ್ಡ್ ರೇಷಿಯೋ, ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಯಾವ ರೀತಿಯಾಗಿ ಹಂಚ್ಕೋತಿದ್ರು ಅದನ್ನು ಕೊಟ್ಟಿದ್ದಾರೆ. ಇನ್ನು ಅವನು ಅಡ್ಮಿಟ್ ಆದಮೇಲೆ, ಪತ್ಲು ಅಡ್ಮಿಟ್ ಆದಮೇಲೆ ನ್ಯೂ ರೇಷಿಯೋ ಎಷ್ಟಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ಸ್ಯಾಕ್ರಿಫೈಸ್ ಶೇರನ್ನು ಹೇಗೆ ಕಂಡುಹಿಡ್ತೀವಿ ನೋಡಿ. ಸ್ಯಾಕ್ರಿಫೈಸ್ಡ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಲ್ವಾ. ನಮಗೆ ಓಲ್ಡ್ ಶೇರ್ ಗೊತ್ತಿದೆ, ನ್ಯೂ ಶೇರ್ ಗೊತ್ತಿದೆ. ಸೊ ಸ್ಯಾಕ್ರಿಫೈಸ್ಡ್ ಶೇರ್ ಮೊದಲಿಗೆ ನಾವು ಫಾರ್ಮುಲಾನ ಹಾಕೋಣ. ಸ್ಯಾಕ್ರಿಫೈಸ್ಡ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ದೇರ್ಫೋರ್ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಚೋಟು. ಸೊ ಚೋಟುಗೆ ಓಲ್ಡ್ ಶೇರ್ ಎಷ್ಟಿದೆ? ಇಟ್ ಈಸ್ 3:2 ಇತ್ತು, ಅಂದರೆ 3/5 ಅಲ್ವಾ. ಸೊ 5ರಲ್ಲಿ 3 ಪಾಲು ಅವನಿಗೆ ಹೋಗ್ತಾ ಇದೆ. 3/5 ಮೈನಸ್ ನ್ಯೂ ಶೇರ್. ನ್ಯೂ ಶೇರ್ ಎಷ್ಟಿದೆ ನೋಡೋಣ. 4 + 3 + 3 ಇಟ್ ಈಸ್ 10. ಸೊ 4/10 ಈಸ್ ದಿ ನ್ಯೂ ಶೇರ್ ಆಫ್ ಚೋಟು. 3/5ಅಲ್ಲಿ 4/10 ಲೆಸ್ ಮಾಡ್ತೀವಿ. ಇಟ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಬೇಕಲ್ವಾ. ಸೊ 5 ಮತ್ತು 10 ಎಲ್ ಸಿ ಎಮ್ ಇಟ್ ಈಸ್ 10. 5 2s 10. ಸೊ 3 2s 6. 6 minus 4 it is equal to 2/10 is sacrificed share of Chotu. And next sacrifice share of Motu. It is equal to old share ಎಷ್ಟು ಅಂತ ಗೊತ್ತಿದೆ 2/5 and new share 3/10. So it is equal to again 10 is the LCM and 5 2s 10. 5 ಎರಡಲೇ 10, ಹಾಗಾಗಿ 2 2 4 ಆಗುತ್ತೆ. 4 minus 3 it is equal to 1/10. ಸೊ ನೋಡಿ 2/10 ಮತ್ತು 1/10 ಬಂದಿದೆ. ಇದು ಸ್ಯಾಕ್ರಿಫೈಸ್ಡ್ ಶೇರ್, ದೇರ್ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ SR ಅಂತ ಬರಿತಾ ಇದ್ದೀನಿ. ಆಫ್ ಚೋಟು ಈಸ್ ಟು ಮೋಟು ಈ ರೀತಿ ಬರಿಬೇಕು ನಾವು. ಇಟ್ ಈಸ್ ಈಕ್ವಲ್ ಟು 2/10 ಈಸ್ ಟು 1/10. ಡಿನಾಮಿನೇಟರಲ್ಲಿ ಎರಡು ಕಡೆ 10 ಇರೋದ್ರಿಂದ ಇಟ್ ಈಸ್ ಈಕ್ವಲ್ ಟು 2:1. ದಿಸ್ ಈಸ್ you have to calculate sacrifice ratio when old ratio and new ratio are given. Second case ನೋಡಿ, when old ratio and share of new partner are given. ಅಂದರೆ ಎರಡನೇ ಕೇಸಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಓಲ್ಡ್ ರೇಷಿಯೋ ಆಗಿರುತ್ತೆ, ಅದರ ಜೊತೆಗೆ ನ್ಯೂ ಪಾರ್ಟ್ನರ್ನ ಶೇರ್ ಎಷ್ಟು ಅನ್ನೋದನ್ನು ಕೊಟ್ಟಿರ್ತಾರೆ. ಇದೆರಡೇ ಇನ್ಫಾರ್ಮೇಷನ್ ಕೊಟ್ಟಾಗ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ. ಮತ್ತು ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಂದರೆ ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಥವಾ ಇನ್ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಂದವಾಗ ಬರೀ ಓಲ್ಡ್ ರೇಷಿಯೋ ಮತ್ತು ನ್ಯೂ ಪಾರ್ಟ್ನರ್ನ ಶೇರ್ ಇದ್ದರೆ ಓಲ್ಡ್ ರೇಷಿಯೋ ಕೊಟ್ಟಿರೋದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗಿರುತ್ತೆ. ಸೊ ನೋಡಿ, ನಾನು ಅದಕ್ಕೆ ಎಕ್ಸಾಂಪಲ್ ತೊಗೋತಾ ಇದ್ದೀನಿ. ಚೋಟು ಆ್ಯಂಡ್ ಮೋಟು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ದೇ ಅಡ್ಮಿಟ್ ಪತ್ಲು ಫಾರ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ಈ ಕೇಸಲ್ಲಿ ನೋಡಿ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಹಾಗೆ ಹೊಸ ಪಾರ್ಟ್ನರ್ ಎಷ್ಟು ಶೇರನ್ನು ತಂದಿದ್ದಾನೆ ಅನ್ನೋದನ್ನು ಕೊಟ್ಟಿದ್ದಾರೆ. ಪತ್ಲು 1/5 ಶೇರ್ ತಂದಿದ್ದಾನೆ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ಕೊಟ್ಟಿರಲಿಲ್ಲ ಅಲ್ವಾ. ಇದರಲ್ಲಿ ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಮಾತ್ರ ಇತ್ತು. ಇದರಲ್ಲಿ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿದ್ದಾರೆ, ಬಟ್ ನ್ಯೂ ರೇಷಿಯೋ ಕೊಟ್ಟಿಲ್ಲ. ಸೊ ಹೀಗಿದ್ದಾಗ ಇನ್ ದಿಸ್ ಕೇಸ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋನೇ ತಗೋತೀವಿ ನಾವಿಲ್ಲಿ. ಶೇರನ್ನು ಮತ್ತೆ ಕ್ಯಾಲ್ಕುಲೇಷನ್ ಮಾಡಲ್ಲ, ಯಾಕಂದರೆ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಇಸ್ ದಿ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಇಟ್ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಇಟ್ ಈಸ್ ಈಕ್ವಲ್ ಟು 3:2. ಓಕೆ, ಹೀಗೆ ಆಲ್ಮೋಸ್ಟ್ ಎಲ್ಲ ಕೇಸಸಲ್ಲಿ ನಿಮಗೆ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡುವಾಗ 12 ಮಾರ್ಕ್ಸ್ ಕ್ವಶನ್ಸಲ್ಲಿ ಇದೇ ರೀತಿ ಕೊಟ್ಟಿರ್ತಾರೆ. ಒಂದು ಓಲ್ಡ್ ರೇಷಿಯೋ ಇರುತ್ತೆ, ಇನ್ನೊಂದು ನ್ಯೂ ಪಾರ್ಟ್ನರ್ನ ಶೇರ್ ಇರುತ್ತೆ. ಇದೆರಡೇ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ವೆರಿ ಈಸಿ. ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಓಲ್ಡ್ ರೇಷಿಯೋ ಸೇಮ್ ಆಗಿರುತ್ತೆ. ಓಕೆ, ಆ್ಯಂಡ್ ಇಲ್ಲ ಈ ಕೇಸನ್ನು ಕೊಟ್ಟಿರ್ತಾರೆ ಕೆಲವೊಂದು ಪ್ರಾಬ್ಲಮಲ್ಲಿ. ನ್ಯೂ ರೇಷಿಯೋನ ಕೊಟ್ಟಿರ್ತಾರೆ, ಓಲ್ಡ್ ರೇಷಿಯೋನ ಕೊಟ್ಟಿರ್ತಾರೆ. ಆವಾಗ ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಇದೆರಡು ಕೇಸಸ್ ಇಂಪಾರ್ಟೆಂಟ್ ಇದೆ. ಇದನ್ನು ಬಿಟ್ಟು ಇನ್ನೂ 2 ಕೇಸಸ್ ಇವೆ. ಇದು ನಿಮಗೆ ಕೇಳೋವಂಥ ಚಾನ್ಸಸ್ ಕಡಿಮೆ ಇದೆ, ಬಟ್ ಪ್ರಾಬ್ಲಮಲ್ಲಿ ಏನಾದರೂ ಟ್ವಿಸ್ಟ್ ಇದ್ದರೆ ಆಗ ಈ ರೀತಿ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಕಲ್ತಿಟ್ಕೊಳ್ಳೋದು ಒಳ್ಳೆಯದು. ಸೊ ನೋಡಿ, 3ನೇ ಕೇಸ್ ಹೀಗಿದೆ. ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆ್ಯಂಡ್ ಶೇರ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್ ಆರ್ ಪ್ರಪೋರ್ಷನ್ ಆರ್ ಗಿವನ್. ಅಂದರೆ ಈ ಕೇಸಲ್ಲಿ ಏನಾಗುತ್ತೆ, ಓಲ್ಡ್ ರೇಷಿಯೋ ಇರುತ್ತೆ, ನ್ಯೂ ಪಾರ್ಟ್ನರ್ನ ಶೇರ್ ಕೂಡ ಇರುತ್ತೆ ಹಿಂದಿನ ಕೇಸಲ್ಲಿ ಮಾಡಿದ ಹಾಗೆಯೇ. ಆದರೆ ಅದರ ಜೊತೆಗೆ
ಶೇರ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್ ಅಂದರೆ ನ್ಯೂ ಪಾರ್ಟ್ನರ್ ಆಗಿ ಬಂದವನು ಪ್ರತಿಯೊಬ್ಬರಿಂದ ಎಷ್ಟೆಷ್ಟು ಪ್ರಪೋರ್ಷನನ್ನು ಅಕ್ವೈರ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಅಟ್ ದಟ್ ಟೈಮ್ ಸ್ಯಾಕ್ರಿಫೈಸ್ಡ್ ಶೇರ್ ಈಸ್ ಈಕ್ವಲ್ ಟು ಅಕ್ವೈರ್ಡ್ ಪ್ರಪೋರ್ಷನ್. ಅವನು ಯಾವ ಪ್ರಪೋರ್ಷನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂತ ಕೊಟ್ಟಿರ್ತಾರಲ್ಲ, ದ್ಯಾಟ್ ಪ್ರಪೋರ್ಷನ್ ಇಟ್ ಸೆಲ್ಫ್ ಈಸ್ ದಿ ಸ್ಯಾಕ್ರಿಫೈಸ್ಡ್ ಶೇರ್ ಇನ್ ದಿಸ್ ಕೇಸ್. ಸೊ ನೋಡಿ, ನಾವು ಎಕ್ಸಾಂಪಲನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. Chotu and Motu are partners sharing profits and losses in the ratio 3:2. Same problem. They admit Patlu for 1/5 share. ಅಲ್ಲಿ ಕೊಟ್ಟಾಗೆ ಕೊಟ್ಟಿದ್ದಾರಲ್ವಾ, ಹಿಂದಿನ ಕೇಸಲ್ಲಿ ಕೇಳಿದ ಹಾಗೆ, ವಿಚ್ ಹಿ ಅಕ್ವೈರ್ಸ್ 2/15 ಫ್ರಮ್ ಚೋಟು ಆ್ಯಂಡ್ 2/30 ಫ್ರಮ್ ಮೋಟು. ಫೈಂಡ್ ಔಟ್ ಸ್ಯಾಕ್ರಿಫೈಸ್ ರೇಷಿಯೋ. ಅಂದರೆ ಅರ್ಥ ಏನು, ಈ ಅವನು 1/5 ಶೇರ್ ಏನು ತಗೋತಾ ಇದ್ದಾನಲ್ಲ, ಆ 1/5 ಶೇರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಅಂದರೆ ಯಾರ್ಯಾರಿಂದ ಅವ್ನು ಎಷ್ಟೆಷ್ಟನ್ನು ಅಕ್ವೈರ್ ಮಾಡ್ಕೋತಾ ಇದ್ದಾನೆ ಅಂತ ಕೊಟ್ಟಿರ್ತಾರೆ. 1/5 ಅವ್ನು ತಗೋತಾ ಇರೋ ಶೇರಲ್ಲಿ, ಪ್ರಾಫಿಟಿನ ಶೇರಲ್ಲಿ 2/15 ಪಾರ್ಟು ಚೋಟು ಕೊಟ್ಟಿರೋದು, ಹಾಗೆ 2/30 ಪಾರ್ಟ್ನ ಮೋಟು ಕೊಡ್ತಾ ಇದ್ದಾನೆ. ಸೊ ಇದು ಅಕ್ವೈರ್ಡ್ ಪ್ರಪೋರ್ಷನ್ ಅಂತ ಕರಿತೀವಿ ಇದಕ್ಕೆ ನಾವು. ಸೊ ದಿಸ್ ಅಕ್ವೈರ್ಡ್ ಪ್ರಪೋರ್ಷನ್ ಇಟ್ ಸೆಲ್ಫ್ ಇಸ್ ದಿ ಸ್ಯಾಕ್ರಿಫೈಸ್ ರೇಷಿಯೋ. ನಾನಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಂತಲೇ ತಗೋತೀನಿ, ಯಾಕಂದರೆ ಇಲ್ಲಿ ಡೈರೆಕ್ಟಾಗಿ ಪ್ರಪೋರ್ಷನ್ ಕೊಟ್ಟಿದ್ದಾರಲ್ಲ, ಅದನ್ನು ನಾವು ರೇಷಿಯೋ ಕನ್ವರ್ಟ್ ಮಾಡಿಬಿಡ್ತೀವಿ. ನಮಗೆ ಪ್ರಪೋರ್ಷನ್ ಅಥವಾ ಶೇರ್ ಗೊತ್ತಿದೆ ಎಷ್ಟು ಅಂಥೇಳಿ, ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಬೇಕಾಗಿದೆ. ಇಟ್ ಈಸ್ ಈಕ್ವಲ್ ಟು ಅಕ್ವೈರ್ಡ್ ಪ್ರಪೋರ್ಷನ್. ನೀವು ನೋಡ್ಬೋದು, ಈ ರೀತಿ ಪ್ರಪೋರ್ಷನ್ ಕೊಟ್ಟಾಗ ಇದೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ ಸೇಮ್ 1/5 ಬರ್ತಾ ಇರುತ್ತೆ. ಓಕೆ, ನಿಮಗೆ ಯಾವಾಗಲೂ ಗೊತ್ತಿರಲಿ, ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರಲ್ಲ, ಆ ಎರಡು ಪಾರ್ಟನ್ನು ಅಂದರೆ ಸ್ಯಾಕ್ರಿಫೈಸ್ಡ್ ಶೇರನ್ನು ಆ್ಯಡ್ ಮಾಡಿದರೆ ನ್ಯೂ ಪಾರ್ಟ್ನರಿನ ನ್ಯೂ ಶೇರ್ ಬರಬೇಕು. ಹಾಗೆ ಬರುತ್ತೆ ನೋಡಿ, 2/15 ಪ್ಲಸ್ 2/30 ಮಾಡಿ 1/5 ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಅಕ್ವೈರ್ಡ್ ಪ್ರಪೋರ್ಷನ್ 2/15 ಇದೆ ಚೋಟುದು, ಈಸ್ಟು 2/30. ಇಟ್ ಈಸ್ ಈಕ್ವಲ್ ಟು, ಓಕೆ, ಇದರನ್ನ LCM ತೆಗಿತೀವಿ. ಸೊ ಇಟ್ ಈಸ್ 30, ದಟ್ ಈಸ್ ದಿ LCM. 15 2 30, ಸೊ 2 2 4, 4:2 ಆಗುತ್ತೆ ಅಲ್ವಾ. ಸೊ ಇಲ್ಲಿ 30 ಇದೆ. ಸೊ 30 1s 30, 2 1s 2, ಸೊ ಇಲ್ಲಿ 2 ಅಂತ ಬರಿತೀವಿ. 4:2 ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 4:2. ನೋಡಿ, ಇದು 4/30 ಇಷ್ಟು 2/30 ಬರುತ್ತೆ. ನಾನು ಅದನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ, ನೋ ಪ್ರಾಬ್ಲಮ್. ಸೊ ಇಟ್ ಈಸ್ ಈಕ್ವಲ್ ಟು 4:2. ಇಲ್ಲಿ ಎರಡು ಕಡೆ ಕಾಮನ್ ಆಗಿ ತೊಗೊಂಡಿರೋದ್ರಿಂದ 30ಯನ್ನು ಹೀಗೆ ಬರ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನೋಡಿ, ಲಾಸ್ಟ್ ಕೇಸ್, ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಸರೆಂಡರ್ಡ್ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್. ಈ ಕೇಸಲ್ಲಿ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಪ್ರತಿಯೊಬ್ಬರು ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್ ಎಷ್ಟು ಶೇರನ್ನು ಸರೆಂಡರ್ ಮಾಡ್ಕೋತಾ ಇದ್ದಾರೆ ನ್ಯೂ ಪಾರ್ಟ್ನರಿಗೋಸ್ಕರ ಅಂಥೇಳಿ ಕೊಟ್ಟಿರ್ತಾರೆ. ಹೀಗೆ ಕೊಟ್ಟಾಗ ಸ್ಯಾಕ್ರಿಫೈಸ್ಡ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಇಂಟು ಸರೆಂಡರ್ಡ್ ಪಾರ್ಟ್ ಆಗುತ್ತೆ. ನಾವೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ, ಅದರಲ್ಲಿ ಗೊತ್ತಾಗುತ್ತೆ. ಚೋಟು ಆ್ಯಂಡ್ ಮೋಟು ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಓಲ್ಡ್ ರೇಷಿಯೋ ಅಲ್ವಾ ಇದು, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ದೇ ಅಡ್ಮಿಟ್ ಪತ್ಲು ಇಂಟು ಪಾರ್ಟ್ನರ್ಶಿಪ್, ಇಷ್ಟೇ ಕೊಟ್ಟಿರ್ತಾರೆ ನೋಡಿ, ಅವನ ಶೇರ್ ಏನೂ ಕೊಟ್ಟಿಲ್ಲ. ಪತ್ಲು ಶೇರ್ ಎಷ್ಟಿದೆ ಅನ್ನೋದನ್ನು ಕೊಟ್ಟಿಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ, ಚೋಟು ಅಗ್ರೀಡ್ ಟು ಸರೆಂಡರ್ 1/4 ಆಫ್ ಹಿಸ್ ಶೇರ್ ಇನ್ ಫೇವರ್ ಆಫ್ ಪತ್ಲು ಆ್ಯಂಡ್ ಮೋಟು ಅಗ್ರೀಡ್ ಟು ಸರೆಂಡರ್ 1/2 ಆಫ್ ಹಿಸ್ ಶೇರ್ ಇನ್ ಫೇವರ್ ಆಫ್ ಪತ್ಲು. ಫೈಂಡ್ ಔಟ್ ಸ್ಯಾಕ್ರಿಫೈಸ್ ರೇಷಿಯೋ. ನೋಡಿ, ಈ ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಯಾವ್ಯಾವ್ದು ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ ಇದೆ, ಬಟ್ ನ್ಯೂ ಪಾರ್ಟ್ನರ್ನ ಶೇರು ಕೊಟ್ಟಿಲ್ಲ, ನ್ಯೂ ರೇಷಿಯೋನೂ ಕೊಟ್ಟಿಲ್ಲ, ಅಕ್ವೈರ್ಡ್ ಪ್ರಪೋರ್ಷನ್ ಕೂಡ ಕೊಟ್ಟಿಲ್ಲ. ಆದರೆ ಏನು ಕೊಡ್ತಾ ಇದ್ದಾರೆ, ಅವರು ತಮ್ಮ ಪ್ರಾಫಿಟನ್ನು, ಅಂದರೆ ಓಲ್ಡ್ ಪಾರ್ಟ್ನರ್ಸ್ ತಮ್ಮ ಪ್ರಾಫಿಟನ್ನು ಯಾವ ರೀತಿಯಾಗಿ ಸರೆಂಡರ್ ಮಾಡ್ಕೊಂಡಿದ್ದಾರೆ ಅಥವಾ ಎಷ್ಟು ಪಾರ್ಟನ್ನು ಸ್ಯಾಕ್ರಿಫೈಸ್ ಮಾಡ್ಕೋತಾ ಇದ್ದಾರೆ ಅವನಿಗೋಸ್ಕರ ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ನೋಡಿ, ಇಲ್ಲಿ ಅವರಿಗೆ ಬರ್ತಾ ಇರೋದು 3/5 ಅಲ್ವಾ. ಚೋಟುಗೆ 3/5 ಟೋಟಲ್ ಶೇರ್ ಬರ್ತಾ ಇದೆ, ಅಂದರೆ 5 ಪಾರ್ಟಲ್ಲಿ 3 ಪಾರ್ಟ್ ಅವನಿಗೆ ಸಿಕ್ಕಿದೆ. ಅದರಲ್ಲಿ ಅವನು ಕಾಲು ಭಾಗವನ್ನು ಯಾರಿಗೆ ಕೊಡ್ತಾ ಇದ್ದಾನೆ, ಪತ್ಲುಗೆ ಕೊಡ್ತಾ ಇದ್ದಾನೆ. ಆ್ಯಂಡ್ ಮೋಟು ಅವನ ಶೇರ್ ಎಷ್ಟಿತ್ತು, 2/5 ಇತ್ತು. ಆ ಶೇರಲ್ಲಿ 1/2 ಅಂದರೆ ಹಾಫ್ ಶೇರನ್ನು ಪತ್ಲುಗೆ ಕೊಡ್ತಾ ಇದ್ದಾನೆ. ಸೊ ಈ ರೀತಿ ಕೊಟ್ಟಾಗ 1/4 1/2 ಆಗೋದಿಲ್ಲ ಸ್ಯಾಕ್ರಿಫೈಸ್ ಶೇರ್. ಯಾಕೆ ಆಗೋದಿಲ್ಲ ಅಂತಂದರೆ ಅವರು ತಮ್ಮ ಪ್ರಾಫಿಟ್ಟಲ್ಲಿ ಅಷ್ಟು ಶೇರನ್ನು ಬಿಟ್ಕೊಡ್ತಾ ಇದ್ದಾರೆ, ಆದರೆ ಬಿಟ್ಕೊಟ್ಟಿರೋದೆಷ್ಟು ಅನ್ನೋದನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ,
ಅಲ್ವಾ? ಹಾಗಾಗಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆ ಬಿಟ್ಕೊಟ್ಟಿರೋ ಶೇರಿಗೆ ನಾವು ಸ್ಯಾಕ್ರಿಫೈಸ್ ಶೇರ್ ಅಂತ ಕರಿತೀವಿ ಅಲ್ವಾ? ಸೊ ಈ ಕೇಸಲ್ಲಿ ಸ್ಯಾಕ್ರಿಫೈಸ್ ಶೇರ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಹಾಗಿದ್ರೆ, ಸ್ಯಾಕ್ರಿಫೈಸ್ಡ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಇಂಟು ಸರೆಂಡರ್ಡ್ ಪಾರ್ಟ್. ಓಕೆ, ಎಷ್ಟು ಸರೆಂಡರ್ ಮಾಡ್ತಾ ಇದ್ದಾರೆ ಅದನ್ನು ಇಂಟು ಮಾಡಬೇಕಾಗತ್ತೆ. ಸ್ಯಾಕ್ರಿಫೈಸ್ ಶೇರ್ ಆಫ್ ಚೋಟು ಓಲ್ಡ್ ಶೇರ್ ಎಷ್ಟಿತ್ತು? 3/5. ಟೋಟಲ್ಲಾಗಿ 5ರಲ್ಲಿ 3 ಪಾಲು ಅವನಿಗೆ ಬರ್ತಾಯಿತ್ತು. ಅದರಲ್ಲಿ ಅವನು 1/4 ಪಾರ್ಟನ್ನು, ಈ ಪ್ರಾಫಿಟಲ್ಲಿ 1/4 ಪಾರ್ಟನ್ನು ಬಿಟ್ಕೊಟ್ಟಿದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ ಅವನು ಬಿಟ್ಕೊಟ್ಟ ಪಾರ್ಟ್ ಎಷ್ಟಾಯಿತು ಹಾಗಿದ್ರೆ? ಇಟ್ ಈಸ್ ಈಕ್ವಲ್ ಟು 3 1s 3, 5 4s 20, 5 4 20, 3 1 3. ಸೊ 3/20 ಅವನು ಬಿಟ್ಕೊಟ್ಟಿದ್ದಾನೆ ಟೋಟಲಾಗಿ ಅವನ ಶೇರಲ್ಲಿ ಅಲ್ವಾ? ಇದು ಸ್ಯಾಕ್ರಿಫೈಸ್ಡ್ ಶೇರ್. ಹಾಗೆಯೇ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಮೋಟು, ಇಟ್ ಈಸ್ ಈಕ್ವಲ್ ಟು ಮೋಟುವಿನ ಓಲ್ಡ್ ಶೇರ್ 2/5 ಇತ್ತು, ಇಂಟು ಅವನೆಷ್ಟು ಬಿಟ್ಕೊಡ್ತಾ ಇದ್ದಾನೆ? ಸರೆಂಡರ್ಡ್ ಪಾರ್ಟ್ ಎಷ್ಟಿದೆ? 1/2 ಇದೆ. ಅಂದರೆ ಇದರಲ್ಲಿ ಹಾಫ್ ಶೇರನ್ನು ಅವನು ಬಿಟ್ಕೊಟ್ಟಿದ್ದಾನೆ. ಸೊ ಇಟ್ ಈಸ್ ಈಕ್ವಲ್ ಟು ಅವನೆಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹಾಗಾಯಿತು? 5 × 2 10, 2 × 1 2. ಸೊ 2/10 ಅವನು ಸ್ಯಾಕ್ರಿಫೈಸ್ ಮಾಡ್ಕೊಂಡಾಗಾಯಿತು. ದೇರ್ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಚೋಟು ಈಸ್ ಟು ಮೋಟು ಈಸ್ ಈಕ್ವಲ್ ಟು, ಚೋಟು ಮತ್ತು ಮೋಟುವಿನ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟಾಗುತ್ತೆ? ಇದೇ ಸ್ಯಾಕ್ರಿಫೈಸ್ಡ್ ಶೇರನ್ನೇ ನಾವು ಇಲ್ಲಿ ಬರಿತೀವಿ, 3/20 ಈಸ್ ಟು 2/10. ಇದನ್ನು ನೀವು 3:2 ಅಂತ ಬರೆಯೋದಕ್ಕಾಗಲ್ಲ. ಯಾಕೆ ಹೇಳಿ? ಡಿನೋಮಿನೇಟರ್ ಸೇಮ್ ಇಲ್ಲ. ನೀವು ಈ ಡಿನೋಮಿನೇಟರನ್ನು ಸೇಮ್ ಮಾಡ್ಕೋಬೇಕು ಅಂದರೆ ಇದರ LCM ಅನ್ನು ತಗೋಬೇಕು. ಸೊ ಡಿನೋಮಿನೇಟರ್ ಸೇಮ್ ಮಾಡ್ಕೊಳ್ಳೋಣ. ಇಟ್ ಈಸ್ ಈಕ್ವಲ್ ಟು 3/20 ಈಸ್ ಟು 20 ಅಲ್ವಾ? ಇದರ 2ರ LCM, ಹಾಗಾಗಿ ಇಲ್ಲಿ 20 ಹಾಗೆ ಇಟ್ಟೆ. ಸೊ 10 × 2 ಮಾಡಿದರೆ 20 ಬರುತ್ತೆ. ಸೊ ಇಂಟು 2 ಮಾಡಬೇಕಲ್ವಾ ಇದಕ್ಕೆ? ಸೊ 10 × 2 20, 2 × 2 4. ಸೊ 4/20 ಬಂತು. ಇದನ್ನು ನಾವು 20 ಡಿನೋಮಿನೇಟರ್ ಇರೋ ಹಾಗೆ ಕನ್ವರ್ಟ್ ಮಾಡಿದಾಗ, ಹಾಗಾಗಿ ರೇಷಿಯೋ ಏನು ಉಳ್ಕೊಳ್ತು? 3:4. ಸೊ ಈ ರೀತಿ ಯಾವುದ್ರಲ್ಲೇ ಇರಲಿ ಶೇರನ್ನು ರೇಷಿಯೋಗೆ ಕನ್ವರ್ಟ್ ಮಾಡುವಾಗ ಕೆಳಗಡೆ ಡಿನೋಮಿನೇಟರ್ ಸೇಮ್ ಇರಬೇಕು. ಅದು ಸೇಮ್ ಇರಲಿಲ್ಲ ಅಂದರೆ 2ರ ಡಿನೋಮಿನೇಟರ್ ಸೇಮ್ ಬರೋ ಹಾಗೆ ಆ ಒಂದು ಪ್ರಪೋರ್ಷನನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಗ ನಮಗೆ ಆನ್ಸರ್ ಸಿಗುತ್ತೆ. ಇಟ್ ಈಸ್ ಈಕ್ವಲ್ ಟು 3:4. ಹೀಗೆ 4 ಕೇಸಸ್ ಬರುತ್ತೆ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. ಒಂದು ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಕೊಟ್ಟಾಗ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೆಕೆಂಡ್ ಕೇಸ್ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ಪಾರ್ಟ್ನರ್ನ ಶೇರ್ ಕೊಟ್ಟಿರ್ತಾರೆ. ಎಟ್ ದಟ್ ಟೈಮ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ. ಓಕೆ, ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಇಸ್ ದಿ ಸ್ಯಾಕ್ರಿಫೈಸ್ ರೇಷಿಯೋ. ಇದೆರಡು ಕೇಸ್ ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗೋವಂಥ ಕೇಸಸ್. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕೇಸ್ ಇರುತ್ತೆ. ಇದನ್ನ ಹೊರತಾಗಿ ಕೆಲವೊಂದು ಸಲ ಟ್ವಿಸ್ಟಾಗಿ ಕೇಳಿದರೆ 2 ಕೇಸಸನ್ನು ಕೂಡ ಕೇಳ್ಬೋದು. 3rd ಕೇಸಲ್ಲಿ ಏನಾಗುತ್ತೆ? ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ಪಾರ್ಟ್ನರ್ನ ಶೇರ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಅಕ್ವೈರ್ಡ್ ಶೇರ್ ಕೊಟ್ಟಿರ್ತಾರೆ. ಅಂದರೆ ನ್ಯೂ ಪಾರ್ಟ್ನರ್ ಯಾವ ರೀತಿ ಅಕ್ವೈರ್ ಮಾಡಿಕೊಡ್ತಾ ಇದ್ದಾನೆ ಓಲ್ಡ್ ಪಾರ್ಟ್ನರಿಂದ ಅದನ್ನು ಕೊಟ್ಟಿದ್ದರೆ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ ಟು ಅಕ್ವೈರ್ಡ್ ಪ್ರಪೋರ್ಷನ್. ಅವನು ಯಾವ ರೀತಿ ಯಾವ ಪ್ರಪೋರ್ಷನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರಲ್ಲ, ದ್ಯಾಟ್ ಇಟ್ ಸೆಲ್ಫ್ ಇಸ್ ದ ಸ್ಯಾಕ್ರಿಫೈಸ್ಡ್ ಶೇರ್. 4th ಕೇಸಲ್ಲಿ ಏನಾಗುತ್ತೆ? ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ ಆ್ಯಂಡ್ ಸರೆಂಡರ್ಡ್ ಶೇರ್ ಕೊಟ್ಟಿರ್ತಾರೆ. ಓಲ್ಡ್ ಪಾರ್ಟ್ನರ್ ಯಾವ ರೀತಿಯಾಗಿ ಸರೆಂಡರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೊಟ್ಟಿರ್ತಾರೆ. ಇದರಲ್ಲಿ ಏನಾಗುತ್ತೆ? ನ್ಯೂ ಪಾರ್ಟ್ನರ್ ಹೇಗೆ ತೊಗೊಂಡಿದ್ದಾನೆ, ಅಕ್ವೈರ್ ಮಾಡ್ಕೋತಾ ಇದ್ದಾನೆ ಓಲ್ಡ್ ಪಾರ್ಟ್ನರ್ಸಿಂದ ಅಂತ ಕೊಟ್ಟಿದ್ದಾರೆ. ಅದೇ ಈ ಕೇಸಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಯಾವ ರೀತಿಯಾಗಿ ಸರೆಂಡರ್ ಮಾಡ್ಕೋತಾ ಇದ್ದಾರೆ, ನ್ಯೂ ಪಾರ್ಟ್ನರಿಗೋಸ್ಕರ ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿರ್ತಾರೆ ಆ ಪ್ರಪೋರ್ಷನನ್ನು. ಹಾಗೆ ಕೊಟ್ಟಾಗ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಇಂಟು ಸರೆಂಡರ್ಡ್ ಪಾರ್ಟ್ ಅಂತ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ. ದೀಸ್ ಆರ್ ದಿ 4 ಕೇಸಸ್ ಆಫ್ ಕ್ಯಾಲ್ಕುಲೇಟಿಂಗ್ ಸ್ಯಾಕ್ರಿಫೈಸ್ ರೇಷಿಯೋ. ಇನ್ನೊಂದು ಕೇಸ್ ಇದೆ, ಅದರಲ್ಲಿ ನೀವು ನ್ಯೂ ಶೇರನ್ನು ಮೊದಲಿಗೆ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಈ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಆ ಥರದ ಕೇಸಸನ್ನು ಏನಾದರೂ ಕೇಳಿದರೆ ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅದನ್ನು ಹೇಳ್ಕೊಡ್ತೀನಿ. ಇದರಲ್ಲಿ ಹೇಳಿದರೆ ನಿಮಗೆ ಅದು ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಈ ಟಾಪಿಕಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು.
ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ಅಡ್ಮಿಷನ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಎಪಿಸೋಡ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.